ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಎದ್ದರೆ ಏನಾದರೂ ನಂದು ಈ ಥರದ್ದು ಒಂದು ಡ್ರಿಂಕ್ ಇದ್ದೇ ಇರುತ್ತೆ. ಜೀರಾ ವಾಟರ್ ಇಲ್ಲ ಆಮ್ಲ ಕ್ಯೂಬ್ಸಿನ ವಾಟರ್ ಇಲ್ಲ ಬರೀ ಆಮ್ಲನೂ ತಿಂತಾ ಇರ್ತೀನಿ. ಸೊ ಇವತ್ತು ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ನೀವು ಕೇಳಿದ್ರೆ ತುಂಬ ರೊಟ್ಟಿ ಬೆಳಗ್ಗೆ ಟೈಮು. ಅಂದರೆ ಬೆಳಗ್ಗೆ ಟೈಮ್ ಚಪಾತಿ ಕಡಿಮೆ ಮಾಡೋದು, ಅಪ್ಪ ತಿನ್ನಲ್ಲ ಬೆಳಗ್ಗೆ ಟೈಮು. ನೈಟ್ ಆದರೆ ಚಪಾತಿ ತಿಂತಾರೆ. ಇನ್ನು ಬೆಳಗ್ಗೆ ರೈಸ್ ಐಟಮ್ ಮಾಡೋಕ್ಕೂ ಸ್ವಲ್ಪ ಇದಾಗಲ್ಲ, ನಮಗೆ ಇಷ್ಟ ಆಗಲ್ಲ ಜಾಸ್ತಿ ರೈಸ್ ಐಟಮ್ ತಿನ್ನೋಕ್ಕೆ. ರೈಸ್ ಐಟಮ್ಸ್ ಯಾವುದು ಅಂದರೆ ಟೊಮೆಟೊ ಬಾತು, ಪಲಾವು, ಚಿತ್ರಾನ್ನ ಮತ್ತು ಪುಳಿಯೋಗರೆ ಇಷ್ಟರಲ್ಲೇ ಮಾಡ್ತಾಯಿರ್ತೀನಿ. ಇನ್ನು ಜೀರಾ ರೈಸೆಲ್ಲ ನೈಟ್ ಟೈಮ್ ಮಾಡ್ಕೊಳ್ತಾ ಇರ್ತೀನಿ. ಇವನ್ನ ತಿನ್ನೋಕ್ಕೆ ಬೇಜಾರಾದಾಗ ಈ ಥರ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಈ ಥರ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಅಕ್ಕಿ ರೊಟ್ಟಿಗೆ ಮಾಮೂಲಿ ನಾನು ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ತುಂಬ ರೇರ್ ಆ ಥರ ಪ್ಲೇನ್ ಮಾಡೋದು. ಅದಕ್ಕೆ ಈರುಳ್ಳಿ, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಬಾಕ್ಸಿ ಸೊಪ್ಪು, ಕಡಲೆಬೇಳೆ ಇಷ್ಟೂ ಚೆನ್ನಾಗಿ ಎಲ್ಲ ಒಂದು ಸ್ಟೇಜ್ಗೆ ತೊಗೊಂಬಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ. ಆಗ ತುಂಬ ಚೆನ್ನಾಗಿರುತ್ತೆ. ಇನ್ನು ಚಟ್ನಿ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇನ್ನು ಮಧ್ಯಾಹ್ನಕ್ಕೆ ಹೀರೆಕಾಯಿ ಸಾಂಬಾರು ಮಾಡಿಬಿಟ್ಟು ಮಾಡೋಣ. ಆಮೇಲೆ ಇವಾಗ ಬೇಗ ಬೇಗ ಅಡುಗೆಗಳನ್ನ ಮುಗಿಸ್ಕೋಬೇಕು, ಫಂಕ್ಷನ್ ತುಂಬ ಹತ್ತಿರ ಇರೋದ್ರಿಂದ. ಸೊ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ, ಅಂದರೆ ಈಸಿ ಇರೋದೊಂದು ಅಡುಗೆಗಳನ್ನ ಮುಗಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನು ಹತ್ತಿರ ಬಂದಂಗೆ ಇವೆಲ್ಲ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಎಲ್ಲ ಒಂದೇ ಸಲ ಆಗ್ಬಿಡುತ್ತಲ್ವ, ಹಾಗಾಗಿ ಇನ್ನು ತುಂಬ ಜನಕ್ಕೆ ನಾನು ಯಾರೆಲ್ಲ ಕಮೆಂಟ್ ಮಾಡಿದರೆ ಇನ್ಸ್ಟಾಗ್ರಾಮ್ಗೆ ಅವ್ರಿಗೆಲ್ಲರಿಗೂ ಅಡ್ರೆಸ್ಸು, ವೆನ್ಯೂ ಡೀಟೇಲ್ಸ್ ಎಲ್ಲ ಕಳಿಸಿದ್ದೀನಿ. ಐ ಹೋಪ್ ನಿಮಗೆ ರಿಸೀವ್ ಆಗಿದೆ ಅಂತ ಅನಿಸುತ್ತೆ. ಸೊ ರಿಸೀವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ದಯವಿಟ್ಟು ಬನ್ನಿ. ಇನ್ನೂ ಯಾರೆಲ್ಲ ಬರಬೇಕು ನಮ್ಮ ಮನೆ ಫಂಕ್ಷನ್ಗೆ ಅಂತ ಅಂದ್ಕೊಳ್ತಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ಈಗಾಗಲೇ ನನಗೆ ತುಂಬ ಜನ ಕಳಿಸಿದ್ದಾರೆ, ಅವ್ರಿಗೆಲ್ಲ ನಾನು ರಿಪ್ಲೈ ಮಾಡಿದ್ದೀನಿ. ಅವ್ರಿಗೆಲ್ಲ ಇನ್ವಿಟೇಷನ್ ಕಾರ್ಡ್ ಕೂಡ ಸೆಂಡ್ ಮಾಡಿದ್ದೀನಿ. ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ತುಂಬ ಖುಷಿ ಆಯಿತು, ಬರ್ತೀವಿ ಅಂತ ಹೇಳಿದ್ರಿ ತುಂಬ ಜನ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಐ ಆಮ್ ವೆಯ್ಟಿಂಗ್. ನಾನು ನನ್ನ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡೋಕ್ಕೆ ತುಂಬಾ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಖುಷಿ ಕೂಡ ಆಗ್ತಿದೆ. ಸೊ ಇನ್ನೂ ಇವತ್ತು ನಾಳೆ ಸೀಮಂತ ಇದೆ ನಮ್ಮನೆ ರಿಲೇಷನಲ್ಲಿ, ತುಂಬ ಹತ್ತಿರ ರಿಲೇಷನ್ನು. ನಮ್ಮಮ್ಮ ಅವರ ಸ್ವಂತ ಅಕ್ಕ ಮಗನ ಹೆಂಡ್ತಿದು. ಸೊ ಓಕೆನಾ, ಹೀಗೆ ನಮ್ಮ ಅಣ್ಣನ ಹೆಂಡ್ತಿ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ, ಬಟ್ ನಿಮಗೆ ರಿಲೇಷನ್ ಗೊತ್ತಾಗಬೇಕಲ್ಲ, ಹಾಗಾಗಿ. ಸೊ ಹಂಗಾಗಿ ಹತ್ತಿರ ಇರೋ ರಿಲೇಷನ್ ಆಗಿರೋದ್ರಿಂದ ಸೀರೆ ಎಲ್ಲ ತೊಗೊಂಡು ಹೋಗಬೇಕು. ಸೊ ಸೀರೆ ಪರ್ಚೇಸ್ ಮಾಡಿರ್ಬೇಕಂದ್ರೆ ಅವರು ಕೊನೆಗೆ ಹೇಳಿದ್ರು ಫಂಕ್ಷನ್ಗೆ ಬನ್ನಿ ಈ ಥರ ಅಂತ. ಅಂದರೆ ಅವ್ರು ಬಂದು ಬ್ಯಾಂಗ್ಳೂರು ಯಲಹಂಕದಲ್ಲಿ. ಸೊ ಹಂಗಾಗಿ ಅವ್ರದ್ದು ಕೂಡ ಒಂದು ಸ್ಯಾರಿ ಪರ್ಚೇಸ್ ಮಾಡಬೇಕು ಇವತ್ತು. ಸೊ ಫ್ರೆಂಡ್ಸ್, ಇವತ್ತು ಅಕ್ಕಿ ರೊಟ್ಟಿನೇ ಮಾಡಿ ಇದನ್ನು ಮಾಡಿದೆ. ನಾನು ಆಗಲೇ ಹೇಳ್ದಂಗೆ ಮಿಕ್ಸಿ ಜಾರು ಹಾಕ್ಬಿಟ್ಟು ಒಂದು ಸುತ್ತು 2 ಸುತ್ತು 3 ಸುತ್ತಂಗೆ ಮಾಡಿಬಿಟ್ರೆ ಆಗಿಬಿಡುತ್ತೆ. ಒಂದು ಸ್ವಲ್ಪ ಕಡಲೆಬೇಳೆ ನೆನೆಸಿದ್ದೀನಿ ನಾನು. ಕಡಲೆಬೇಳೆ ನೆನೆಸಿ ಹಾಕಿದ್ರೆ ಮೆತ್ತಗಿರುತ್ತೆ, ಇಲ್ಲಾಂದರೆ ಗಟ್ಟಿಗೆ ಆಗಿಬಿಡುತ್ತೆ. ಇನ್ನು ನೆನ್ನೆ ಸ್ವಲ್ಪ ಜನ ಇನ್ವೈಟ್ ಮಾಡಿದ್ವಿ ನಮ್ಮನೆ ಲೈನೇಜಲ್ಲಿ. ಸೊ ಇವತ್ತು ಹಿಂದಿನ ರೋಡು, ಆ ಕಡೆ ರೋಡು ಎಲ್ಲ ಇದೆ ಒಂದು ಸ್ವಲ್ಪ, ಅದನ್ನೆಲ್ಲ ಇವತ್ತು ಕವರ್ ಮಾಡಿಬಿಡ್ಬೇಕು ಅಂತ. ಅದಕ್ಕೆ ನಾನು ರೆಸಿಪಿನ ಕರ್ಕೊಂಡು ಹೋಗಿರಲಿಲ್ಲ ನಾನು. ಬೇಡ, ಸುಮ್ಮನೆ ಸುಸ್ತಾಗಿಬಿಡ್ತಾರೆ, ತಿರ್ಗೋದಕ್ಕಾಗಲ್ಲ ಅಂತ. ಅದಕ್ಕೆ ಅವಳು ಕೇಳಿದ್ಲು, ನೀನು ಕರ್ದು ಬಂದಮ್ಮ ಅಂತ ಅಂದು. ನಾನು ಹ್ಞೂ ಅಂದೆ. ಅದಕ್ಕೆ ಅವಳು ಎಲ್ಲಿ ಮತ್ತೆ ಯಾರು ಜನನೇ ಬರಲಿಲ್ಲ ಅಂತ ಕೇಳ್ತಿದ್ದಾಳೆ. ಸೊ ಅವಳಿಗೆ ಸ್ವಲ್ಪ ಜನ ಅಂದರೆ ಇಷ್ಟ, ತುಂಬ ಗುಂಪಾಗಿರಬೇಕು ಅನ್ನೋದು ಅವಳಿಗೆ ಇಷ್ಟ ತುಂಬ. ಅದಕ್ಕೆ ಇವಾಗಲ್ಲ ಅಮ್ಮ, ನೆಕ್ಸ್ಟ್ ಫಂಕ್ಷನ್ ಇದ್ದಾಗ ಬರೋದು, ಮನೆಗೆ ಬರಲ್ಲ, ಎಲ್ಲರೂ ಕನ್ವೆನ್ಷನ್ ಹಾಲಿಗೆ ಬರ್ತಾರೆ ಅಂತ ಹೇಳ್ತಾ ಇದ್ದೆ ನಾನು. ಹಂಗೆ ಅವಳಿಗೆ ಬರಲೇ ಇಲ್ಲ, ಅವಳು ಫುಲ್ ಕ್ಯೂರಿಯಾಸಿಟಿ. ನಿನ್ನೆ ಕರೀತಾರೆ, ಇವತ್ತು ಬಂದುಬಿಡ್ತಾರೆ ಮನೆಗೆ ಅಂತ. ಜಸ್ಟ್ ಇವಾಗ ಹಂಗೆ ಬಂದು ಕೇಳಿದ್ಲು, ಅದಕ್ಕೆ ನಿಮಗೂ ಹೇಳಿದೆ ನಾನು. ರೆಡಿ ಆಯಿತು. ಚಟ್ನಿ ಕೂಡ ಪ್ರಿಪೇರ್ ಮಾಡಿದೆ, ಕಡಲೆ ಬೀಜ ಚಟ್ನಿ. ಒಂದು ಸ್ವಲ್ಪ ಹೀರೆಕಾಯಿ ಮಾಡಿಬಿಡ್ತೀನಿ, ಸಾಂಬಾರು. ನಾನು ಬಾಕ್ಸಿಗೆ ಮುದ್ದೆನೇ ತೊಗೊಂಡೋಗ್ತೀನಿ. ಮುದ್ದೆ ತಿಂದಲೇ ತುಂಬ ದಿನ ಆಯಿತು. ರಾಗಿ ರೊಟ್ಟಿ ಈ ಥರದೇ ತಿಂತಾಯಿದ್ದೀನಿ, ಮುದ್ದೆ ತಿಂದಿಲ್ಲ. ಬಟ್ ಮುದ್ದೆ ತಿಂದ್ರೇ ಸಮಾಧಾನ ಅನಿಸೋದು. ಇವತ್ತು ಮಧ್ಯಾಹ್ನ ತಂಗಿ ಮತ್ತು ಅವ್ರ ಹಸ್ಬೆಂಡು ಬರ್ತಾರೆ. ಸೊ ಅವ್ರದ್ದೇನೋ ಸ್ವಲ್ಪ ಚಿಕ್ಕ ಶಾಪಿಂಗ್ಸ್ ಎಲ್ಲ ಇದೆಯಂತೆ, ಅವರೆಲ್ಲ ಬಂದು ಮುಗಿಸ್ಕೊಳ್ತಾರೆ. ನಾವು ಬಂದು ಇನ್ನೂ ಸ್ವಲ್ಪ ಜಾಸ್ತಿ ಜನ ಕರೆಯೋದಿದೆ. 50% ಆಗಿದೆ ಇಲ್ಲಿ ಅಷ್ಟೇ ನಮ್ಮ ಏರಿಯಾದಲ್ಲಿ. ಇನ್ನೂ ಕೆಲವರಿಗೆ ಫೋನ್ ಮಾಡೋದಿದೆ. ನಾವು ಬಂದು ಫ್ರೆಂಡ್ಸ್ಗೆ ಅವ್ರದ್ದೆಲ್ಲ ಸ್ವಲ್ಪ ದೊಡ್ಡದಿದೆ ಗ್ರೂಪು. ಸೊ ನಮ್ಮ ಏರಿಯಾದೆಲ್ಲ 50% ಆಗಿದೆ. ಇವಾಗ 50% ಫುಲ್ ಮುಗಿಸ್ಬೇಕು ಅಂತ. ಸೊ ಇದಿಷ್ಟು ಅಷ್ಟೇ. ಇನ್ನು ಇದ್ರ ಜೊತೆಗೆ ಒಂದೇ ಒಂದು ಪನ್ನೀರ್ ಪ್ಯಾಕೆಟ್ ಇತ್ತು, ಅದು ಡೇಟ್ ಎಕ್ಸ್ಪೈರಿ ಆಗ್ತಾಯಿತ್ತು. ಈಗ ಪನ್ನೀರ್ ಮಸಾಲ ಕರಿ ಆ ಥರದ್ದು ಕರಿ ಅದು ಮಾಡೋಕ್ಕೋದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡಿದೆ ಅಂದರೆ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಾಣಲಿಗೆ ಸ್ವಲ್ಪ ಉಪ್ಪು, ಖಾರ
ಅರಿಶಿನದ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾನ್ ಸ್ಟಿಕ್ ಕಡಾಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಸ್ಟೀಲು ಅಲ್ಯೂಮಿನಿಯಮ್ ಎಲ್ಲ ಮಾಡಿದ್ರೆ ತಳ ಎಲ್ಲ ಅಂಟತ್ತೆ, ಚೆನ್ನಾಗಿರೋದಿಲ್ಲ. ಇನ್ನೂ ಒಂದು ಕಡೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇಲ್ಲಿ ಒಂದು ಕಡೆ ನಾನು ಅಕ್ಕಿ ರೊಟ್ಟಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ನೋಡಿ ಈ ಥರ ಪನ್ನೀರ್ ರೆಡಿ ಆಗ್ತಿದೆ. ನೋಡಿ ನಾನ್ ಸ್ಟಿಕ್ದಾದರೆ ಏನು ತಳ ಅಂಟಲ್ಲ, ಆರಾಮಾಗಿರುತ್ತೆ. ಸ್ವಲ್ಪ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಥರ ಫಸ್ಟ್ ಪನ್ನೀರ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಅರಿಶಿನದ ಪುಡಿ, ಉಪ್ಪು ಹಾಕ್ಕೊಂಡು ಸೈಡ್ಸಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಪ್ರೋಟೀನು. ಇನ್ನು ಬಿಸಿಲಿಗಂತೂ ನಮ್ಮ ಡಿಂಕು ನೋಡಿ ಬಂದು ಹೆಂಗೆ ಕುತ್ಕೊಂಡ್ಬಿಟ್ಟಿದ್ದಾನೆ. ರಾತ್ರಿ ಆದರೆ ಪೂರ್ತಿ ಮಳೆ ಅಲ್ವಾ, ಹಂಗಾಗಿ ಅವ್ನ ಮನೆ ಇದೆ, ಮನೆಯಲ್ಲಿ ಬೆಚ್ಚಗೆ ಮಲ್ಕೋತಾನೆ. ಬಟ್ ಅದು ನೋಡಿ ಅನಿಮಲ್ಸ್ಗೆ ಎಷ್ಟು ತಲೆ ಇರುತ್ತೆ ಅಂದರೆ ಬಂದು ಚೆನ್ನಾಗಿ ಬಿಸಿಲಲ್ಲಿ ಕೂತ್ಕೊಂಡಿದ್ದಾನೆ, ವಿಟಮಿನ್ ಡಿ ಸಿಗಲಿ ಅಂದ್ಬಿಟ್ಟು. ಇನ್ನು ಇವತ್ತಿಂದು ಬ್ರೇಕ್ಫಾಸ್ಟ್ ಹೀಗಿದೆ, ರಾಗಿ ರೊಟ್ಟಿ ಮತ್ತು ನಾನು ಹೀರೆಕಾಯಿ ಸಾಂಬಾರು ಮಾಡಿದ್ನಲ್ಲ ಅದೊಂಚೂರು ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಚಟ್ನಿನೂ ಇತ್ತು, ಮೊದಲು ಇದರಲ್ಲಿ ತಿನ್ನೋಣ ಅಂತ ಅಂದ್ಕೊಂಡೆ. ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬೆಳಗ್ಗೆ ಇದೆ. ಸೊ ಈಗ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ 2 ದಿನ 3 ದಿನ ಬೇಕಾಗುತ್ತೆ, 2 ದಿನನೇ ಸಾಕು, ಇವತ್ತು ಫಿನಿಷ್ ಮಾಡಿಬಿಡ್ತೀವಿ ಎಷ್ಟೊತ್ತಾದರೂ ಆಗಲಿ ಅಂದ್ಬಿಟ್ಟು. ಇನ್ನು ನಾಳೆ ಒಂದು ಸೀಮಂತ ಇದೆ, ನಮ್ಮ ರಿಲೇಷನಲ್ಲಿ ಫುಲ್ ಹತ್ರದ ರಿಲೇಷನ್ ಅವ್ರದ್ದು ಸೀಮಂತ ನಾಳೆ ಬೆಂಗಳೂರಲ್ಲಿ. ಬಟ್ ಅಪ್ಪ ಅಮ್ಮ ಹೋಗ್ತಾರೆ, ನಾವೆಲ್ಲ ಹೋಗೋದಕ್ಕಾಗಲ್ಲ, ನಮಗೆ ಪ್ರಿಪ್ರೇಷನ್ಸ್ ಇರುತ್ತಲ್ವ, ಹಾಗಾಗಿ ಅವ್ರಿಗೆ ಹತ್ರ ರಿಲೇಷನ್ಸ್ ಅಂತ ಹೇಳ್ತೆ. ಹಂಗಾಗಿ ಅವ್ರಿಗೊಂದು ಸೀರೆ ತರಬೇಕಂತೆ. ಸೀಮಂತಕ್ಕೆ ಸೀರೆ, ಸ್ವೀಟು, ಬಳೆ ಈ ಥರ ಕೊಟ್ರೆ ಚೆಂದ. ಹತ್ರ ರಿಲೇಷನ್ ಅಲ್ವ, ಬರೀ ದುಡ್ಡು ಕೊಟ್ಟರೆ ಆಗಲ್ಲ. ಸರಿ ಸೀರೆ ತರೋಣ ಅಂದ್ಬಿಟ್ಟು ಅದನ್ನು ತರಬೇಕು. ಸೊ ತಂಗಿಯವರು ಹೊರಟಿದ್ದಾರೆ 6:30ಗೆ ಇಲ್ಲಿ ಇರ್ತಾರೆ ಈವ್ನಿಂಗು. ಸೊ ಅಷ್ಟರೊಳಗೆ ಅವ್ರು ಬರೋಷ್ಟೊಳಗೆ ನಾನಮ್ಮ ಹೋಗಿ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಸೊ ಈ ಡ್ರೆಸ್ ನೋಡಿದ್ದೀರಾ, ಇದು ಮಿಂತ್ರಾದಲ್ಲೇ ತೊಗೊಂಡಿದ್ದು, ತುಂಬ ಒಂದು 3 ಇಯರ್ಸ್ ಹಿಂದೆ ತೊಗೊಂಡಿದ್ದು. ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಮಿಂತ್ರಾದಲ್ಲಿ ನೋಡಿದ್ರೆ ನಿಮಗೆ ಈ ಥರದ್ದು ಸಿಗುತ್ತೆ. ಸೊ ಬನ್ನಿ ಹೋಗೋಣ. ನನಗೆ ಕಾಫಿ ಗೀಫಿ ಎಲ್ಲ ಏನು ಬೇಡ, ಒಂದು ಸ್ವಲ್ಪ ನೀರಿದ್ರೆ ನನಗೆ ಸಾಕು. ನೀರು ಒಂದು ಸ್ವಲ್ಪ ಕುತ್ಕೊಳ್ಳೋಲ್ಲ ಸಾಕು, ಕಾಫಿ ಕುಡಿಬೇಕು ಅಂತ ಏನು ಅನಿಸ್ತಾ ಇಲ್ಲ. ಸೊ ಬನ್ನಿ ಹೋಗೋಣ. ಇನ್ನು ನಾನು ಅಮ್ಮ ಹೊರಟ್ವಿ. ಆ್ಯಕ್ಚುಲಿ 2 ದಿನಕ್ಕೆ ಆಗೋಗುತ್ತೆ ಅಂತ ಅಂದ್ಕೊಂಡ್ವಿ, ಅದು 3 ದಿನಕ್ಕವರೆಗೂ ಎಕ್ಸ್ಟೆಂಡ್ ಆಗೋದಿದೆ. ಏನಕ್ಕಂದರೆ ಮನೇಲಿ ಬಂದು ಮತ್ತೆ ಅಡುಗೆ ಮಾಡಬೇಕು. ನಾನು ಆಫೀಸಿಂದ ಬಂದಮೇಲೆ ನಾನು ಅಮ್ಮ ಹೋಗಿ ಹೇಳೋದು. ಹಂಗಾಗಿ ಒಬ್ರು ಯಾರೋ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನು ಸುಮ್ಮನೆ ದುಡ್ಡು ಕೊಟ್ಟಿದ್ದಾರೆ. ಅವ್ರು ಯಾರು ಅಂದರೆ ನಮಗೆ ಗೊತ್ತಿರೋರು, ಅಂದರೆ ನೈಬರ್ಸೇ. ಇನ್ನು ಎಲ್ಲರ ಮನೆಗೂ ಹೋಗ್ತಾಯಿದ್ವಿ. ಒಂಥರ ಎಲ್ಲರ ಮನೆಗೂ ಓದಿ ಕರೆಯೋದು ಬೇರೆ, ಅವ್ರ ಮನೆ ಹೆಂಗೆ ಕಟ್ಟಿಸ್ಕೊಂಡಿರ್ತಾರೆ, ಅವ್ರ ಇಂಟೀರಿಯರ್ ನೋಡೋದಕ್ಕೆ ಒಂಥರ ಚೆಂದ. ಒಂದೊಂದು ಮನೆ ಒಂದೊಂದು ಥರ ಇರುತ್ತೆ, ಅದೊಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇವ್ರ ಮನೆ ಹಿಂಗಿದೆ ಇಂಟೀರಿಯರು, ಈ ಥರ ಅವ್ರು ಐಡಿಯಾ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಇವ್ರ ಮನೆ ಈ ಥರ ಇಂಟೀರಿಯರ್ ಇದೆ ಅಂತ ಅದನ್ನು ನೋಡ್ಬೋದು. ಒಂದು ಐಡಿಯಾ ಸಿಗುತ್ತೆ ಮನೆಗೂ ಹೋದಾಗ. ಇಲ್ಲಪ್ಪ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಈ ಥರ ಅಂತ. ಇನ್ನು ಮುಗಿಸ್ಕೊಂಡು ಬಂದು ಹೇಳೋದ್ನೆಲ್ಲ ಎಲ್ಲ ಅರ್ಧಂಬರ್ಧ 2 ದಿನದಲ್ಲಿ ಇವತ್ತು ಮುಗಿಸ್ಬೇಕು ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ನಾಳೆ ಸೀಮಂತ ಬಿತ್ತು, ಸರಿ ಸೀರೆ ತರೋಣ ಅಂದ್ಬಿಟ್ಟು ನಾನು ಅಮ್ಮ ತಂಗಿ ಹೋದ್ವಿ ಸೆಂಥಿಲ್ ಕುಮಾರ್ ಟೆಕ್ಸ್ಟೈಲ್ಸ್ಗೆ. ಇಲ್ಲಿ ವೈಡ್ ವೆರೈಟಿ ಎಲ್ಲ ಥರದ್ದು ಸಿಗುತ್ತೆ, ಸಿಲ್ಕು, ರೇಷ್ಮೆ ಮತ್ತು ಫ್ಯಾನ್ಸಿ ಪ್ರತಿಯೊಂದು ಸಿಗುತ್ತೆ, ಮಕ್ಳಿಗೂ ಸಿಗುತ್ತೆ. ಇದು ಗಾಯತ್ರಿ ಟಾಕೀಸ್ ಪಕ್ಕದಲ್ಲೇ ಇದೆ, BH ರೋಡು. ರಿಲಯನ್ಸ್ ಟ್ರೆಂಡ್ಸ್ ಏನಿದೆ ನಿಮಗೆ BH ರೋಡ್ ಅದ್ರ ಮುಂದೆನೇ ಇದೆ. ಸರಿ ಅಂತ ಹೋದ್ವಿ, ಫ್ಯಾನ್ಸಿಲೇ ತೊಗೊಳ್ಳೋಣ ಅಂತ. ಈಗ ಯಾರೂ ಸೀರೆ ಜಾಸ್ತಿ ಉಡಲ್ಲ. ಸೊ ಸಾಂಪ್ರದಾಯಿಕವಾಗಿ ಇರಬೇಕು ಅಂತಲೇ ಸೀರೆ ತೊಗೋಬೇಕು ಅಂತಲೇ ಹೋಗಿದ್ದು. ಒಂದು 2-3 ಕಲೆಕ್ಷನ್ ನೋಡಿದೆ. ನನಗೆ ಹೆಂಗೆ ಅಂದರೆ ಫಟಾಫಟ್ ಅಂತ ಆಗೋಗುತ್ತೆ ನನ್ನ ಸೆಲೆಕ್ಷನ್ನು. ಯಾವುದು ಕಣ್ಣಿಗೆ ಬೇಗ ಇಷ್ಟ ಆಗುತ್ತೆ, ಲೈಕ್ ಆಗುತ್ತೆ, ಅದೊಂದೇ. ಅದಾದಮೇಲೆ ಇನ್ನೊಂದು 10-100 ನೋಡಿದ್ರು ನನಗೆ ಅದೇ ಮೇಲೆ ಕಣ್ಣಿರುತ್ತೆ. ಸೊ ಹಂಗಾಗಿ ನಾನು ನೆಕ್ಸ್ಟ್ ನನಗೆ ಇಷ್ಟ ಆಗಿದ ತಕ್ಷಣ ಬೇರೆದಕ್ಕೆ ನೋಡೋಕ್ಕೆ ಹೋಗಲ್ಲ, ಬೇಗ ಸೆಲೆಕ್ಷನ್ ಕೂಡ ಆಗೋಗುತ್ತೆ. ಇದನ್ನು ತೊಗೊಂಡೆ, ಇದು ತುಂಬ ಚೆನ್ನಾಗಿದೆ. ನಾನು ಅಮ್ಮ ಅಂದ್ಕೊಳ್ತಾ ಇದ್ವಿ ನೆಕ್ಸ್ಟ್ ನಾವು ಇದೇ ಥರ ತೊಗೋಬೇಕು, ತುಂಬ ಚೆನ್ನಾಗಿದೆ. ನೋಡಿ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ವೈಟ್ ಕಲರು, ಮತ್ತು ಇದರಲ್ಲಿ ಕಲರ್ಸ್ ಕೂಡ ಇದೆ, ಪರ್ಪಲ್ಲು, ಮೆರೂನು, ಗ್ರೀನು, ಬ್ಲ್ಯಾಕು, ಬ್ರೌನು, ಈ ಥರ ಕಲರ್ಸಲ್ಲೂ ಇದೆ. ಬೇಕಿದ್ರೆ ಹೋಗಿ ತೊಗೊಂಬಿಡಿ, ಬೇಕಿದ್ರೆ ಖಾಲಿ ಆದ್ರೂ ಆಗ್ಬೋದು. ಬೇಕಿದ್ರೆ ಈ ಫೋಟೋನ ತೋರಿಸಿ ಇಷ್ಟ ಆದವರು. ಸೊ ಪ್ರೈಸೆಲ್ಲ ತುಂಬ ಅಲ್ಲೇ ಹೋಗಿ ಕೇಳಿ, ನಾನು ಪ್ರೈಸೆಲ್ಲ ಇಲ್ಲೇನು ಹೇಳೋಕ್ಕೆ ಹೋಗಲ್ಲ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ ಈ ಥರ ಕಲರ್ಸಲ್ಲೂ ಕೂಡ ಇದೆ, ಬ್ಲೂ, ಪರ್ಪಲ್, ನಾನು ಆಗಲೇ ಹೇಳ್ದಂಗೆ. ಸೊ ನಮಗೆ ಪರ್ಪಲ್ಲೇ ಇಷ್ಟ ಆಯಿತು ಇದು, ಸರಿ ಪರ್ಪಲ್ಲೇ ತೊಗೊಂಡ್ವಿ. ಅದ್ರ ಮೇಲೆ ಡಿಸೈನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಓಲ್ ಸೀರೆ ಪೂರ್ತಿ ಹಿಂಗೆ ಇದೆ. ನನಗೆ ಬೆಸ್ಟ್ ಪಾರ್ಟ್ ಏನಂತ ಅನಿಸುತ್ತೆ ಅಂದರೆ ನನಗೆ ಬ್ಲೌಸ್ ತುಂಬ ಇಷ್ಟ ಆಯಿತು. ಇದು ಬಫ್ ಇಡ್ಸ್ಕೊಂಡು ಬ್ಲೌಸ್ ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿದೆ. ಇದು 1 ಮೀಟ್ರು, ಒಂಥರ ಶೈನಿ ಕ್ಲಾತ್ ಥರ ತುಂಬ ಚೆನ್ನಾಗಿದೆ. ನಾನು ಅದಕ್ಕೆ ಅಂದ್ಕೊಂಡೆ, ಸೊ ನಾನೊಂದು ಹೋಗಿ ಇದೇ ಥರದ ಒಂದು ಸೀರೆ ತೊಗೋಬೇಕು, ಫ್ರೀ ಇದ್ದಾಗ ಎಲ್ಲ ಫಂಕ್ಷನ್ ಎಲ್ಲ ಮುಗೀಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದೊಂಥರ ಮಿಕ್ಸ್ಡ್ ಮೆಟೀರಿಯಲ್, ಇದು ಕಾಟನ್ನು, ಕ್ರೇಪು, ಕ್ರಶ್, ಇದೆಲ್ಲ ಒಂಥರ ಮಿಕ್ಸ್ಡ್ ಮೆಟೀರಿಯಲ್, ಒಂಥರ ಹೊಸ ಕ್ಲಾತ್ ಮೆಟೀರಿಯಲ್ ಅಂತಲೇ ಅನಿಸುತ್ತೆ ನಿಮಗೆ. ಇನ್ನು
ಯಾವುದೇ ಒಂದು ಸೀರೆ ಇಲ್ಲ ಏನಾದರೂ ಒಂದು ಬಟ್ಟೆ ತೊಗೋಬೇಕು ಅಂದ್ರೂ ಡ್ಯಾಮೇಜ್ ಏನಿರಲ್ಲ, ಬಟ್ ಹೇಳೋಕ್ಕಾಗಲ್ಲ. ಏನೋ ನಮ್ಮದೇನೋ ಬ್ಯಾಡ್ ಲಕ್ ಆಗಿ ಡ್ಯಾಮೇಜ್ ಆಗಿದ್ರೆ ಮತ್ತೆ ಏನಂದರೆ ವಾಪಸ್ ಕೊಡ್ಬೋದು. ಬಟ್ ಮನೆಯಿಂದ ವಾಪಸ್ ಹೋಗಿ ಮತ್ತೆ ಬರಬೇಕಲ್ಲ ದೂರ, ಎಷ್ಟೆಲ್ಲ ಕೆಲಸ ಬಿಟ್ಟು ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಅಲ್ಲೇ ಚೆಕ್ ಮಾಡಿಕೊಂಡೇ ಹೋಗ್ತೀವಿ ನಾವು. ಇನ್ನೊಂದು ಸ್ವಲ್ಪ ನಮಗೆ ಇಲ್ಲಿ ಬಳೆಗಳು ಇವೆಲ್ಲ ಚಿಕ್ಕ ಚಿಕ್ಕ ಪುಟ್ಟ ಎಲ್ಲ ಬೇಕಲ್ಲ ನಮಗೆ, ಇವೇ ಒಂದು ಸ್ವಲ್ಪ ಜಾಸ್ತಿ ಬೇಕಾಗಿರೋದು. ಇನ್ನು ಸೇಫ್ಟಿ ಪಿನ್ಸ್ ಅದೇನಿದೆ ಮೇಕಪ್ ಆರ್ಟಿಸ್ಟ್ ಅವ್ರು ಬರ್ತಾರಲ್ಲ ಅವರೇ ತರ್ತಾರೆ. ನಮಗೊಂದು ಸ್ವಲ್ಪ ಇದು ಬಳೆ, ಅದಕ್ಕೆ ಇವ್ರಿಗೆ ಸೀಮಂತ ಇದಾಗ್ತಾಯಿತ್ತಲ್ಲ ಅವ್ರಿಗೆ, ಈಗ ಸೀಮಂತ ಅಂದರೆ ಸೀರೆ, ಬಳೆ, ಹಣ್ಣು, ಕಾಯಿ ಇದೆಲ್ಲ ಕೊಡಬೇಕಲ್ವ, ಅದೇ ಒಂದು ಸಂಪ್ರದಾಯ, ಟ್ರೆಡಿಷನ್ನು. ಸುಮ್ಮನೆ ಹತ್ರದವ್ರಲ್ವ, ಹಂಗಾಗಿ ದುಡ್ಡೇನು ನಾವೇನು ಕೊಡೋಕೆ ಹೋಗಲಿಲ್ಲ. ಇನ್ನು ಅಮ್ಮ ಒಂದು ಬ್ಯಾಗ್ ಬೇಕು ಚಿಕ್ಕದು ಅಂತ ಹೇಳ್ತಾಯಿದ್ರು, ಅದನ್ನು ಒಂದು ತೊಗೊಂಡ್ರು. ಇನ್ನು ನಾನು ಬಂದೆ. ಸುಮಾರು ಜನ ಡಿಶ್ ವಾಶ್ ರಿವ್ಯೂ ಕೇಳ್ತಿದ್ದಾರೆ, ತುಂಬ ಚೆನ್ನಾಗಿ ಆಗ್ತಿದೆ. ಏನಂದರೆ ನಿಮ್ಮ ಕರೆಕ್ಟಾಗಿ ಪಾತ್ರೆಗಳನ್ನ ಜೋಡಿಸ್ಬೇಕು, ನೀವು ಹೆಂಗಂದ್ರೆ ಹಂಗೆ ಜೋಡಿಸ್ಬಾರ್ದು, ಅದನ್ನೆಲ್ಲ ಉಲ್ಟಾಸ್ ಇಡಬೇಕು, ಸೀದಾ ಹಿಂಗೆ ಇಡೋಂಗಿಲ್ಲ. ಸೊ ಎಲ್ಲ ಉಲ್ಟಾ ಇಡಬೇಕು. ಇನ್ನು ಪ್ಲೇಟ್ಸ್ ಜೋಡಿಸ್ಕೊಳಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ, ಗ್ಲಾಸು, ಸ್ಪೂನ್ಗಳು ಈ ಥರದ್ದು ಒಂದು ಜೋಡ್ಸೋಕೆ ಒಂದು ಜಾಗ ಕೊಟ್ಟಿದ್ದಾರೆ. ಹಾಗೆ ಕುಕ್ಕರು, ಕಡಾಯಿ. ನಮ್ಮ ಮನೇಲಿ ಏನಂದರೆ ಒಂದು ಕುಕ್ಕರು, ಒಂದು ಕಡಾಯಿ, 2 ಕಡಾಯಿ, ಇಲ್ಲಾಂದರೆ ಒಂದು ಕುಕ್ಕರ್ ಅಂತೂ ಇದ್ದೇ ಇರುತ್ತೆ ಈ ಥರ, ಇಲ್ಲಾಂದರೆ ಒಂದು ಬೌಲಾದರೂ ಇರುತ್ತೆ ಕುಕ್ಕರ್ ಬದಲು. ಹಂಗಾಗಿ ನಮಗೆ ಒಂದು ಇದು ಸಿಟ್ಟಿಂಗೆ ಎಲ್ಲನೂ ಆಗೋಗ್ಬಿಡುತ್ತೆ. ಮೇಲ್ಗಡೆ ಎಲ್ಲ ಗ್ಲಾಸ್ಗಳು, ಸ್ಪೂನ್ಗಳು ಎಲ್ಲನೂ ಇಟ್ಕೊಂಡಿದ್ದೀವಿ, ಸೌಟು, ಅದರಲ್ಲಿ ಚೊಂಬು ಕೂಡ ಇಡ್ಸುತ್ತೆ, ಚಿಕ್ಕ ಚಿಕ್ಕ ಬೌಲ್ ಕೂಡ ಇಡ್ಸುತ್ತೆ. ಸೊ ನಮ್ಮ ತಟ್ಟೆಲಂದು ಏನಿಲ್ಲ ಅಂದ್ರೂ ಒಂದು 7-8 ತಟ್ಟೆ ಆದರೂ ಇರುತ್ತೆ, ದೊಡ್ಡವು. ಸೊ ಈ ಥರ ಚೆನ್ನಾಗಿ ಆಗ್ತಿದೆ. ರಿವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ನೀವು ಕಲಿಯೋವರೆಗೂ ಅಷ್ಟೇ, ಏನೇ ಒಂದು ಕಲಿಬೇಕು ಅಂದ್ರೂ ಪೇಷನ್ಸ್ ಇರಬೇಕು, ಅದಕ್ಕೆ ಟೈಮ್ ಕೊಡಬೇಕು. ಈಗ ನೀವು ಒಂದು ಸಿಸ್ಟಮ್ ಕಲಿಬೇಕು ಅಂದ್ರೂ ಎಷ್ಟೊಂದು ಕಲಿಯೋದಿರುತ್ತೆ. ಸೊ ಅದಕ್ಕೆ ಪೇಷನ್ಸ್ ಕೊಟ್ಟು ಕಲ್ತ್ರೆ. ಹಾಗೆ ಡಿಶ್ ವಾಶ್ ಕೂಡ, ವಾಷಿಂಗ್ ಮಿಷಿನು ಅಷ್ಟೇ, ಪಟ್ಟಂತ ನಮಗೆ ತೊಗೊಂಡಿದ ತಕ್ಷಣ ಈ ಮಿಷಿನ್ನು, ಒಂದೊಂದು ಮಿಷಿನ್ ಒಂದೊಂದು ಥರ ಇರುತ್ತೆ ಆಪ್ರೇಟ್ ಮಾಡೋಕ್ಕೆ. ಸೊ ಒಂದು ವಾರ ಕಲಿತ್ರೆ ಈಸಿಯಾಗಿ ಹೋಗುತ್ತೆ. ಪಾತ್ರೆಗಳು ಮಾತ್ರ ಬೇಗ ಇಡ್ಬೋದು. ಒಂದು 5 ನಿಮಿಷಕ್ಕೆ ಒಂದು ಟಬ್ಬಿಗೆ ಹಾಕಿಬಿಟ್ಟು, ತಿಂದಿರೋವೆಲ್ಲ ಒಂದು ಟಬ್ಬಿಗೆ ಹಾಕಿಬಿಟ್ಟು ಕ್ಲೀನಾಗಿ ಜೋಡಿಸ್ಕೊಂಡು ಬಂದರೆ ವಿತಿನ್ 1 ಅವರ್, 1.5 ಅವರ್ ಒಳಗೆ ಆಗೋಗುತ್ತೆ. ನಾವು ಜೋಡಿಸ್ಬಿಟ್ಟು ಈ ಕಿಚನ್ ಕ್ಲೀನ್ ಮಾಡಿಕೊಂಡು ಕುತ್ಕೊಂಡ್ಬಿಟ್ರೆ ಆರಾಮಾಗಿ ಆಗೋಗಿರುತ್ತೆ. ನಾವೇನಂದ್ರೆ ಒಂದೊಂದು ಸಲ ನೈಟು ಹಂಗೆ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತೀವಿ, ಬೆಳಗ್ಗೆ ಎದ್ದು ಅಮ್ಮ ಫುಲ್ಲು ಡ್ರೈ ಆಗೋಗ್ಬಿಟ್ಟಿರ್ತದೆ. ಅದು ಬಿಸಿನೀರಲ್ಲಿ ಒಂದು ಸಲ ತಣ್ಣೀರು ಮತ್ತು ಬಿಸಿನೀರು ಈ ಥರ ವಾಶ್ ಮಾಡುತ್ತೆ ಅದು, ಆಮೇಲೆ ತಣ್ಣೀರು, ಆಮೇಲೆ ಕೊನೆಗೆ ಡ್ರೈ ಕೂಡ ಮಾಡುತ್ತೆ. ನಾವು ಮತ್ತೆ ಪಾತ್ರೆನ ಕುತ್ಕೊಂಡು ಒರೆಸ್ಬೇಕು ಅನ್ನೋ ನೆಸೆಸಿಟಿನೂ ಇಲ್ಲ. ನಾವು ಅಮ್ಮಂಗೆ ಅದೇ ಒಂದು ದೊಡ್ಡ ತಲೆನೋವು ಆಗಿಬಿಟ್ಟಿತ್ತು. ಪಾತ್ರೆ ತೊಳೆಯೋದಾದ್ರು ಒಂದು ಮತ್ತು ಇದನ್ನು ಮಾಡೋದೊಂದಾಗಿತ್ತು. ಬಟ್ ಇವಾಗ ಓಕೆ, ಗುಡ್, ಸ್ವಲ್ಪ ಟೈಮ್ ಸೇವ್ ಆಗ್ತಿದೆ. ಸೊ ನಾಳೆ ನಾನು ಕೂಡ ಹೋಗ್ತಾ ಇದ್ದೀನಿ ಸೀಮಂತಕ್ಕೆ, ನಾನು ಅಪ್ಪ ಅಮ್ಮ. ಸೊ ಈ ಥರದ್ದು ನಾಳೆ ನಾನು ಕೂಡ ಹೋಗ್ತಾ ಇದ್ದೀನಿ, ಬೆಂಗಳೂರು ಯಲಹಂಕದಲ್ಲಿ ಅಂತ ಇರೋದು. ಸೊ ಹಂಗಾಗಿ ಏನದು ನಿಮ್ದು ಅವತಾರ ಕೂರ್ಗ್. ಸೊ ಇದು ಬ್ಲೌಸ್ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಇದರಲ್ಲಿ ಕಲರ್ಸ್ ಇದೆ, ಬೇಕಿದ್ರೆ ಹೋಗಿ ಸೆಂತಿಲಲ್ಲಿ ನೋಡಿ. ಮೆರೂನು, ಬ್ಲ್ಯಾಕು, ಬ್ರೌನು, ವೈಟು ಮತ್ತು ಬ್ಲೂ, ಗ್ರೀನು ಇಷ್ಟೆಲ್ಲ ಇದೆ. ಇದು ನೋಡಿ ಫುಲ್ಲು 1 ಮೀಟ್ರ್ ಇದೆ, ಇದಾಗುತ್ತೆ. ಸಕಲಾಗಿದೆ ಇದು ಬ್ಲೌಸು. ಸೊ ಇದು ಬ್ಲೌಸು ಈ ಥರ ಇದು ಬಫ್ ಹಾಕಿ ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸೀರೆ ತುಂಬ ಚೆನ್ನಾಗಿದೆ. ಇದು ಕಲರು ನೋಡಿ, ಪರ್ಪಲ್ ಇಷ್ಟ ಆಯಿತು, ಮೆರೂನ್ ಇತ್ತು. ಬಟ್ ಅಫಿಷಿಯಲ್ ಆಗಿ ಇದೇ ಕಲರ್ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಈ ಥರ ಡಿಸೈನ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಕಾಟನ್ ಮಿಕ್ಸ್ಡ್, ಕ್ರಶ್ಡ್ ಎಲ್ಲ ಚೆನ್ನಾಗಿದೆ. ಫುಲ್ ಇದೇ ಥರನೇ ಸೀರೆ ಬರುತ್ತೆ, ಚೆನ್ನಾಗಿದೆ. ಇದು ಫಸ್ಟ್ ಸೆಲೆಕ್ಷನ್ಗೆ ಇಷ್ಟ ಆಯ್ತು ನನಗೆ, ತೊಗೊಂಡೆ. ಸೊ ನಾಳೆ ನಾನು ಕೂಡ ರೆಡಿ ಆಗಬೇಕು. ಇದನ್ನು ತೊಗೊಂಡ್ವಿ. ಮತ್ತು ಇದಕ್ಕೆ ಮ್ಯಾಚಿಂಗ್ ಬಳೆಗಳು. ಸೊ ಪರ್ಪಲ್ಲೇ ಈ ಸೈಜಿನ ಬಳೆಗಳನ್ನ ತೊಗೊಂಡ್ವಿ. ಒಂಚೂರು ಮತ್ತು ಕಾಯಿ ಹಣ್ಣು ಇವನ್ನೆಲ್ಲ ತೊಗೊಂಡ್ವಿ. ಸೊ ಇದನ್ನು ಪ್ಯಾಕ್ ಮಾಡಿಬಿಟ್ಟು ನಾಳೆ ಕೊಡಬೇಕು. ನಾನು ಎಲ್ಲ ನೋಡ್ಕೋಬೇಕು ನೋಡಿ, ಯಾವ ಸೀರೆ ಇಟ್ಕೊಂಡಿರ್ತೀವಿ, ಇನ್ನೂ ಏನು ನೋಡ್ಕೊಂಡಿಲ್ಲ. ಟೈಮ್ ನೋಡಿದ್ರೆ ಆಗಲೇ 9:30 ನಿದ್ದೆ ಹೇಳ್ತೈತೆ. ಬೆಳಗ್ಗೆ ಅಷ್ಟೊತ್ತಿಗೆ ಬಿಡಬೇಕಂತೆ. ಹೋಗೋಣ. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಸೆಂತಿಲಲ್ಲಿ ಹೋಗಿ ಥರದ್ದು ಸಿಗುತ್ತೆ, ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದು ನಿಮಗೆ ಅಲ್ಲೇ ಹೋಗಿ ಕೇಳಿ ಗೊತ್ತಾಗುತ್ತೆ.